ಒಂದ್ಸರಿ ಒಬ್ಬ ರಾಜ ತನ್ನ ಪ್ರಜೆಗಳಿಗೆಲ್ಲ ಒಂದು ಷರತ್ತನ್ನ ಹಾಕ್ತಾನೆ, ಒಂದು ಪಂದ್ಯವನ್ನ ಇಡ್ತಾನೆ. ಯಾರು ಒಂದು ಎತ್ತನ್ನ ಎತ್ಕೊಂಡು ಹೆಗಲ ಮೇಲೆ ನಡ್ಕೊಂಡು ಓಡಾಡ್ತಾರೋ ಅವರಿಗೆ ನನ್ನ ಅರ್ಧ ರಾಜ್ಯವನ್ನ ಕೊಡ್ತೀನಿ ಅಂತ. ರಾಜ್ಯದ ಜನರೆಲ್ಲ ಒಬ್ಬರಾದ್ಮೇಲೆ ಒಬ್ರು ಪ್ರಯತ್ನ ಪಡ್ತಾರೆ ಎತ್ತನ್ನ ಎತ್ತಿ ಹೆಗಲ ಮೇಲೆ ಇಟ್ಕೊಳ್ಳೋಕೆ. ಯಾರ ಕೆಲವು ಸಾಧ್ಯ ಆಗೋದಿಲ್ಲ. ಒಬ್ಬರಲ್ಲ ಅಂತ 5-5 ಜನ ಒಟ್ಟಿಗೆ ಪ್ರಯತ್ನ ಪಡ್ತಾರೆ, ಆಗೋದಿಲ್ಲ. ಆಗೊಬ್ಬ ಬರ್ತಾನೆ, ಹೇಳ್ತಾನೆ ನನಗೆ 2 ವರ್ಷಗಳ ಕಾಲಾವಕಾಶ ಕೊಡಿ, ನಾನು ಆಮೇಲೆ ಎತ್ತನ್ನ ಹೊತ್ಕೊಂಡು ಬರ್ತೀನಿ ಅಂತ. ರಾಜ ಸರಿ ಅಂತಾನೆ. 2 ವರ್ಷ ಆದ್ಮೇಲೆ ನಿಗದಿತ ಸಮಯಕ್ಕೆ ಹೇಳಿದ ದಿನಕ್ಕೆ ಅವನು ಎತ್ತನ್ನ ಹೊತ್ಕೊಂಡು ಬರ್ತಾನೆ. ರಾಜ ಆಶ್ಚರ್ಯದಿಂದ ಕೇಳ್ತಾನೆ, ಹೇಗ್ ಸಾಧ್ಯ ಆಯ್ತು ಅಂತ. ಅವನು ಹೇಳ್ತಾನೆ, ನಿಮ್ಮ ಹತ್ರ ಪಂದ್ಯ ಕಟ್ಟಿ ಹೋಗಿದ್ದಿನ ನಾನೊಂದು ಕರುವನ್ನ ಹೆಗಲ ಮೇಲೆ ಹೊತ್ಕೊಂಡು ನಡೆದಾಡೋಕೆ ಶುರು ಮಾಡಿದೆ. ಆ ಕರು ಬೆಳೀತಾ ಅದ್ರ ತೂಕ ಜಾಸ್ತಿ ಆಗ್ತಾ ಅದನ್ನ ಹೊತ್ಕೊಂಡು ತಿರುಗ್ತಾ ಇರೋ ನನ್ನ ಶಕ್ತಿನೂ ಜಾಸ್ತಿ ಆಯ್ತು. ಅದಕ್ಕೆ ಇವತ್ತು ಇದನ್ನೇ ಎತ್ಕೊಂಡು ಓಡಾಡೋ ಶಕ್ತಿ ನನಗಿದೆ ಅಂತ. ನಮ್ಮ ಜೀವನದಲ್ಲೂ ಅಷ್ಟೇ. ಎಷ್ಟೋ ಜನ ಮಾತಾಡ್ತಾರೆ, ಯಾರಾದ್ರೂ ಸಕ್ಸಸ್ಫುಲ್ ಆದ್ರೆ ಓವರ್ ನೈಟ್ ಸಕ್ಸಸ್, ಒಂದು ರಾತ್ರಿಲಿ ಸಕ್ಸಸ್ಫುಲ್ ಆಗ್ಬಿಟ್ಟ, ಶ್ರೀಮಂತ ಆಗ್ಬಿಟ್ಟ. ಒಂದು ರಾತ್ರಿಲಿ ಯಾರ ಕೈಲೂ ಆಗೋಕ್ ಸಾಧ್ಯ ಇಲ್ಲ. ಅವರು ಒಂದು ಸಮಸ್ಯೆನ ಎತ್ಕೊಂಡಿರ್ತಾರೆ, ಅದ್ರ ಜೊತೆ ಕುದ್ದಾಡಿರ್ತಾರೆ, ಆ ಸಮಸ್ಯೆ ಜೊತೆ ಅವರು ಬೆಳೆದಿರ್ತಾರೆ. ಆ ಸಮಸ್ಯೆ ಸಾಲ್ವ್ ಆದಾಗ ಅದರಿಂದ ಬರೋ ರಿಸಲ್ಟ್ ಕೂಡ ದೊಡ್ಡದಾಗಿರುತ್ತೆ. ಯಾವತ್ತೂ ಅಷ್ಟೇ, ದೊಡ್ಡ ಸಮಸ್ಯೆಯನ್ನ ಒಂದೇ ಸರಿ ನುಗ್ಗಿ ಸಾಲ್ವ್ ಮಾಡ್ತೀನಿ ಅಂದ್ರೆ ಸಾಧ್ಯ ಇಲ್ಲ, ಸೋಲ್ತೀರಾ. ಸಣ್ಣ ಸಮಸ್ಯೆಯನ್ನ ತಗೊಳ್ಳಿ, ಅದು ಬೆಳೀತಾ ನೀವು ಬೆಳೀತಾ ಹೋಗ್ತೀರಾ, ನಿಮ್ ಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ, ಅದನ್ನು ಸಾಲ್ವ್ ಮಾಡಬಹುದು. ಯಾವುದೇ ಕೆಲಸವನ್ನ ಕರೆಕ್ಟ್ ಆಗಿ ಸ್ಟಾರ್ಟ್ ಮಾಡಿದ್ರೆ ಆ ಕೆಲಸದಲ್ಲಿ ಅರ್ಧ ಸಕ್ಸಸ್ಫುಲ್ ಆದ ಹಾಗೇನೆ. ಯಾವತ್ತೂ ನೆನ್ಪಿಟ್ಕೊಳ್ಳಿ, ಯೋಚನೆ ಮಾಡಿ.